ಹಸಿರಿನಿಂದ ಕಂಗೊಳಿಸುತ್ತಿದ್ದ ಬೆಟ್ಟಗಳ ಮಧ್ಯೆ ಚಂದನವನ ಎಂಬ ಸುಂದರ ಕಾಡು ಇತ್ತು. ಆ ಕಾಡು ಎಷ್ಟು ದೊಡ್ಡದಿತ್ತೆಂದರೆ ಅದರ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಲು ಇಡೀ ದಿನ ಬೇಕಾಗಿತ್ತು. ಆಕಾಶ ಮುಟ್ಟುವ ಮರಗಳು, ಬಣ್ಣ ಬಣ್ಣದ ಹೂಗಳು, ತಂಪಾದ ಹೊಳೆಗಳು, ಜಲಪಾತಗಳು, ಹಕ್ಕಿಗಳ ಮಧುರ ಗಾಯನ ಇವೆಲ್ಲವೂ ಆ ಕಾಡನ್ನು ಸ್ವರ್ಗದಂತೆ ಕಾಣುವಂತೆ ಮಾಡಿದ್ದವು. ಕಾಡಿನಲ್ಲಿ ಜಿಂಕೆಗಳು, ಮೊಲಗಳು, ನವಿಲುಗಳು, ಕೋತಿಗಳು, ಆನೆಗಳು, ಕರಡಿಗಳು ಮತ್ತು ಅನೇಕ ಪಕ್ಷಿಗಳು ಶಾಂತಿಯಿಂದ ಬದುಕುತ್ತಿದ್ದರು. ಕಾಡಿನ ಪಕ್ಕದಲ್ಲಿ ಹಸಿರುಹಳ್ಳಿ ಎಂಬ ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಅರ್ಜುನ ಎಂಬ 14 ವರ್ಷದ ಹುಡುಗ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದನು. ಅರ್ಜುನನಿಗೆ ಕಾಡು ಎಂದರೆ ಅಪಾರ ಪ್ರೀತಿ. ಪ್ರತಿದಿನ ಬೆಳಗ್ಗೆ ಅವನು ಕಾಡಿನ ಅಂಚಿಗೆ ಹೋಗಿ ಹಕ್ಕಿಗಳ ಹಾಡು ಕೇಳುತ್ತಿದ್ದನು. ಅರ್ಜುನನ ತಾತ ಯಾವಾಗಲೂ ಹೇಳುತ್ತಿದ್ದರು, ಕಾಡು ನಮ್ಮ ಉಸಿರು, ಮರಗಳು ಇಲ್ಲದಿದ್ದರೆ ಮಳೆಯೂ ಇಲ್ಲ, ಜೀವವೂ ಇಲ್ಲ. ಆ ಮಾತು ಅರ್ಜುನನ ಮನಸ್ಸಿನಲ್ಲಿ ಸದಾ ಉಳಿದಿತ್ತು. ಒಂದು ಬೆಳಗ್ಗೆ ಗ್ರಾಮದವರು ವಿಚಿತ್ರ ವಿಷಯವೊಂದು ಗಮನಿಸಿದರು. ಕಾಡಿನಿಂದ ಹಕ್ಕಿಗಳ ಸದ್ದು ಕೇಳಿಸುತ್ತಿರಲಿಲ್ಲ. ಸಾಮಾನ್ಯವಾಗಿ ಬೆಳಗ್ಗೆ ಸಾವಿರಾರು ಹಕ್ಕಿಗಳು ಹಾಡುತ್ತಿದ್ದವು. ಆದರೆ ಆ ದಿನ ಕಾಡು ಅಸಹಜವಾಗಿ ಮೌನವಾಗಿತ್ತು. ಅರ್ಜುನನಿಗೆ ಅನುಮಾನ ಬಂತು. ಇಂದು ಕಾಡಿನಲ್ಲಿ ಏನೋ ಆಗಿದೆ ಎಂದು ಅವನು ನಿಧಾನವಾಗಿ ಕಾಡಿನೊಳಗೆ ನಡೆದು ಹೋದನು. ಸ್ವಲ್ಪ ದೂರ ನಡೆದಾಗ ನೆಲದಲ್ಲಿ ದೊಡ್ಡ ದೊಡ್ಡ ಪಾದದ ಗುರುತುಗಳು ಕಾಣಿಸಿದವು. ಅವುಗಳು ಆನೆಯದಾಗಿರಲಿಲ್ಲ, ಹುಲಿಯುವುದಾಗಿರಲಿಲ್ಲ. ಇದು ಯಾರ ಗುರುತು ಎಂದು ಆಶ್ಚರ್ಯಪಟ್ಟನು. ಮುಂದೆ ಹೋಗುತ್ತಿದ್ದಂತೆ ಮರದ ಕೊಂಬೆಯಲ್ಲಿ ಕುಳಿತಿದ್ದ ಒಂದು ಗಿಣಿ ಆತಂಕದಿಂದ ಕಿರುಚುತ್ತಿತ್ತು. ಕಿಚ್ ಕಿಚ್. ಅರ್ಜುನ ಅದನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಅಷ್ಟರಲ್ಲಿ ದೂರದಲ್ಲಿ ಒಂದು ಸಣ್ಣ ಜಿಂಕೆ ಮರಿ ಬಲೆಗೆ ಸಿಲುಕಿ ನರಳುತ್ತಿದ್ದುದನ್ನು ಕಾಣಿಸಿತು. ಅಯ್ಯೋ ಎಂದು ಅರ್ಜುನ ಓಡಿ ಹೋದನು. ಅದು ಬೇಟೆಗಾರ ಹಾಕಿದ್ದ ಕಬ್ಬಿಣದ ಬಲೆ. ಅರ್ಜುನ ಎಚ್ಚರಿಕೆಯಿಂದ ಬಲೆಯನ್ನು ತೆಗೆದು ಜಿಂಕೆ ಮರಿಯನ್ನು ಬಿಡಿಸಿದನು. ಜಿಂಕೆ ಮರಿ ಸಂತೋಷದಿಂದ ಅವನ ಸುತ್ತಲೋಡಿ ನಂತರ ಕಾಡಿನೊಳಗೆ ಓಡಿ ಹೋಯಿತು. ಅಷ್ಟರಲ್ಲಿ ಹತ್ತಿರದ ಪೊದೆಯೊಳಗಿಂದ ವಿಚಿತ್ರ ಶಬ್ದ ಕೇಳಿಸಿತು. ದೊಡ್ ದೊಡ್. ಅರ್ಜುನ ಭಯಪಟ್ಟರೂ ಹಿಂದೆ ಸರಿಯಲಿಲ್ಲ. ನಿಧಾನವಾಗಿ ಪೊದೆಯ ಹತ್ತಿರ ಹೋದನು. ಅಲ್ಲಿಂದ ಹೊರಬಂದದ್ದು ಒಂದು ದೊಡ್ಡ ಆನೆ. ಆದರೆ ಅದು ಕೋಪದಿಂದ ಇರಲಿಲ್ಲ. ಅದರ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿಕೊಂಡಿತ್ತು. ಅರ್ಜುನ ನಿಧಾನವಾಗಿ ಮಾತನಾಡಿದನು, ಭಯಪಡಬೇಡ, ನಾನು ಸಹಾಯ ಮಾಡುತ್ತೇನೆ. ಆನೆ ಶಾಂತವಾಗಿ ನಿಂತಿತು. ಅರ್ಜುನ ಧೈರ್ಯದಿಂದ ಮುಳ್ಳನ್ನು ತೆಗೆದನು. ಆನೆ ಸಂತೋಷದಿಂದ ತನ್ನ ಸೊಂಡಿಲನ್ನು ಎತ್ತಿ ಗರ್ಜಿಸಿತು. ನಂತರ ತನ್ನ ಸೊಂಡಿಲಿನಿಂದ ಅರ್ಜುನ ತಲೆಯ ಮೇಲೆ ಮೃದುವಾಗಿ ಸ್ಪರ್ಶಿಸಿ ಧನ್ಯವಾದ ಹೇಳಿದಂತೆ ನಡೆದು ಕಾಡಿನೊಳಗೆ ಅಡಗಿತು. ಅರ್ಜುನ ಮನೆಗೆ ಹಿಂದಿರುಗಲು ಹೊರಟಾಗ ದೂರದಲ್ಲಿ ಟಕ್ 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 ಎಂಬ ಮರ ಕಡಿಯುವ ಶಬ್ದ ಕೇಳಿಸಿತು. ಈ ಕಾಡಿನಲ್ಲಿ ಯಾರೋ ಮರ ಕಡಿಯುತ್ತಿದ್ದಾರೆ ಎಂದು ಆಶ್ಚರ್ಯದಿಂದ ಆ ದಿಕ್ಕಿನತ್ತ ಓಡಿದನು. ಮರಗಳ ನಡುವೆ ಅಡಗಿ ನೋಡಿದಾಗ 4 ಅಪರಿಚಿತರು ದೊಡ್ಡ ಚಂದನದ ಮರವನ್ನು ಕಡಿಯುತ್ತಿದ್ದರು. ಅವರ ಬಳಿ ಕೊಡಲಿಗಳು, ಯಂತ್ರಗಳು ಮತ್ತು ಒಂದು ಲಾರಿ ಕೂಡ ಇತ್ತು. ಅರ್ಜುನನಿಗೆ ಅವರು ಸಾಮಾನ್ಯ ಮರ ಕಡಿಯುವವರು ಅಲ್ಲ ಎಂಬುದು ಅರ್ಥವಾಯಿತು. ಅವರು ಕಾಡಿನ ಅಮೂಲ್ಯ ಮರಗಳನ್ನು ಕದಿಯಲು ಬಂದ ಮರಕಳ್ಳರು. ಅರ್ಜುನ ಉಸಿರು ಬಿಗಿ ಹಿಡಿದು ಮರದ ಹಿಂದೆ ಅಡಗಿಕೊಂಡನು. ಆದರೆ ಅಷ್ಟರಲ್ಲಿ ಒಬ್ಬ ಕಳ್ಳ ಹಿಂದಿರುಗಿ ನೋಡಿದ. ಅಲ್ಲಿ ಯಾರು ಎಂದು ಜೋರಾಗಿ ಕೂಗಿದ.